ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ನಾವು ಕೆಲ್ಸಕ್ಕೆ ಹೊಂಟವ್ರಿ. ಕೆಲ್ಸಕ್ಕೆ ಗೋವಿನ ಜೋಳದಾಗನ ಕೆಲ್ಸಕ್ಕೆ ಹೊಂಟವು. ಅಲ್ಲಿ ಕಸ ಅದು ಎದೈತಿ. ನಿಮ್ಗೆ ಹೆಂಗೆ ಕಸ ಬಂದೈತಿ ತೋರಿಸ್ತೀನಿ ಫ್ರೆಂಡ್ಸ. ಅಲ್ಲಿ ಹೋಗಿ ನಿಮ್ಗೆ ಹೆಂಗೆ ಎದೈತಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಈ ಗೋವಿನ ಜೋಳದಾಗ ಕಸಕ್ಕೆ ಬಂದವ್ರಿ. ನೋಡಿ ಫ್ರೆಂಡ್ಸ್, ನಿಮಗೆ ಈ ಗೋವಿನ ಜೋಳ ಹೆಂಗೈತೆ ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೆಂಗತಿ ಗೋವಿನ ಜೋಳ. ನೋಡಿ ಫ್ರೆಂಡ್ಸ್, ಈ ಥರ ಐತಿ ಗೋವಿನ ಜೋಳ. ಇದ್ರಾಗ ಕಸ ಹೆಂಗೈತೆ ನೋಡ್ರಿ. ಈ ಥರ ಕಸ ಐತಿ ನೋಡ್ರಿ ಫ್ರೆಂಡ್ಸ್. ನೋಡಿ ಯಾವ ಥರ ಐತಿ ನೋಡ್ರಿ. ಈ ಥರ ಕಸ ಅದೈತ್ರಿ. ಇದು ಕಸ ಯಾವ್ಯಾವ ಕಸ ಅಂತ ನಿಮ್ಗೆ ನೋಡಿ ಫ್ರೆಂಡ್ಸ್, ಯಾವ ಥರ ಕಸ ಐತಿ. ಪುಡಾರಿ ಐತ್ರಿ. ಇದು ಸಾಸಿವೆ ಗಿಡ ಐತ್ರಿ. ಆಮೇಲೆ ಹುಲ್ಲಿನ ಗಿಡ ಐತ್ರಿ. ನೋಡಿ ಗೋವಿನ ಜೋಳ ಯಾವ ಥರ ಐತಂತ. ಇದಕ್ಕೆ ಕಸದಿನ್ನಿ ಹೊಡ್ಯಾವ್ರತ್ತ ಅಂದಿರತ್ತ. ನಾವೆಲ್ಲ ಕಸದಿನ್ನಿ ಹೊಡೆದ್ರೆ ಇದು ನೀರದು ಹಾಸಕ್ಕೆ ಸರಿ ಬರ್ದಿಲ್ರಿ. ಕಸನ ತೆಗಿಬೇಕ್ರಿ. ಇದನ್ನ ಕಸ ತೆಗೆದ್ರೆ ಇದಕ್ಕೆ ಬೋದದು ಮಾಡ್ರೆ ಕರೆಕ್ಟ್ ನೀರದು ಹಾಯಕ್ಕೆ ಚಲೋ ಆಕೈತಿ ಫ್ರೆಂಡ್ಸ್. ನಿಮ್ಮ ಕಡೆ ಹೀಗೆಲ್ಲ ಕಸ ಇದ್ದಿತ್ತಂದ್ರೆ ಕಸ ತೆಗಿಸ್ರಿ ಫ್ರೆಂಡ್ಸ. ಕಸದಿನ್ನಿ ಹೊಡಿಬೇಡ್ರಿ. ಕಸದಿನ್ನಿ ಹೊಡೆದ್ರೆ ನೀರದು ಹಾಯಕ್ಕೆ ತೊಂದರೆ ಆಕತ್ರಿ ಫ್ರೆಂಡ್ಸ. ಕಸನ ತೆಗಿಸ್ರಿ. ನೋಡಿ ಫ್ರೆಂಡ್ಸ್, ನಾ ಯಾವ ಥರ ಕಸ ತೆಗಿತೀನಿ ಅಂತ ನಿಮಗೆ ತೋರಿಸ್ತಾನೆ, ಬನ್ನಿ ಫ್ರೆಂಡ್ಸ್. ಯಾಕೋ ಹಾಗೆ ಇದನ್ನ ತಗೊಂಡು ಹೊಂಟಿದ್ವ ಕ್ಯಾನ ಒಬ್ಬರಿಗೆ ಹೊಂಟಿದ್ದು. ಮಾತಾಡಿ ಮತ್ತೆ ಏನು ಕೇಳ್ತೀನಿ ಅದರೇ ನನಗೆ ಹೇಳ್ರಿ. ಇಲ್ಲಾದ್ರೆ ನೀವು ಮಾತಾಡಿ ಹೇಳ, ನೀವು ಕೇಳ್ತೀನಿ. ಏನು ಕೇಳ್ದ? ನನ್ನ ಕುರ್ಕೊಂಡು ಕುರ್ಪಿಯಲ್ಲಿ ಉದೋದಂತ ಹೇಳ್ತೀನಿ. ಹಂಗೆ ಹಾಕೋರಿ, ಹಂಗೆ ತೆಗಿಲಿಕ್ಕೆ ತಳಂಗಿಲ್ಲ ಕಾಕುನಿ. ಇದಕ್ಕೆ ಹಿರೇ ಇಟ್ರನ್ನ ಗೋವಿನ ಜೋಳ. ನಾ ಏನು ಈ ಗೋವಿನ ಜೋಳ ಹಿರೇ ಇಟ್ರನ್ನ ಹೇಳ್ತತಿ. ಇದಕ್ಕೆ ಹಿರೇ ಇಟ್ರನ್ನ ಇದೆಲ್ಲ ಅರ್ಶಿನ ಕಲರ್ ಹೊಡಿಯೋದೆಲ್ಲ ತನ್ಬೇಕು. ನೋಡಿ ಫ್ರೆಂಡ್ಸ್, ಇದ್ರೊಳಗೆ ಒಂದು ಪಲ್ಯದ ಒಂದು ಗಿಡ ಇದ್ದತ್ರಿ. ನಿಮ್ಗೆ ಅದು ಹೆಂಗೈತೆ ತೋರಿಸ್ತೀನಿ. ಅದು ಪಲ್ಯ ರೊಟ್ಟಿಯಾಗ ತಿನ್ಬೇಕ್ರಿ. ರೊಟ್ಟಿಯಾಗ ತಿಂದಂದ್ರೆ ಪಲ್ಯ ರಗತ್ ಹಾಕತ್ರಿ. ರಗತ್ ಆತಂದ್ರೆ ನಿಮ್ಗೆ ಶರೀರದೊಳಗನ ನಿಮ್ಮ ಶರೀರಕ್ಕೂ ಒಳ್ಳೆದ. ನಿಮ್ಮ ನರ ವೀಕ್ನೆಸ್ ಅದಾದ್ರೆ ಅದು ಚಲೋ ರೀ. ನರದ ಏನು ಸಮಸ್ಯೆ ಬರಲ್ಲ, ವೀಕ್ನೆಸ್ ಆಗೋದಿಲ್ಲ. ಆ ಪಲ್ಯ ಹೆಂಗೈತೆ ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಈ ಥರ ಐತಿ ನೋಡಿ ಫ್ರೆಂಡ್ಸ್. ಇದು ಯಾವ ಥರ ಪಲ್ಯ ಐತೆ ತಂದ ನೋಡಿ ಫ್ರೆಂಡ್ಸ್. ಈ ಥರ ಪಲ್ಯ ಇದ್ದತ್ರಿ. ಈ ಪಲ್ಯ ಹೆಸ್ರು ಏನಪ್ಪ ಅಂತಂದ್ರೆ ಹತ್ತರಗಿ ಪಲ್ಯ ನೋಡ್ರಿ. ಈ ಪಲ್ಯ ರೊಟ್ಟಿ ಜೊತೆ ತಿನ್ಬೇಕ್ರಿ. ನೋಡ್ರಿ ಈ ತಪ್ಪಲ ಯಾವ ಥರ ಐತಿ ಅಂತ ನಿಮಗೆ ತೋರಿಸ್ತಾನೆ, ಬನ್ನಿ ಫ್ರೆಂಡ್ಸ್. ಈ ಥರ ಐತ್ರಿ. ಇದು ಹತ್ತರಗಿ ಅಂತ. ಇದಕ್ಕೆ ಶರೀರಕ್ಕೂ ಒಳ್ಳೇದ್ರಿ. ಇದು ಶರೀರಕ್ಕೆ ಒಳ್ಳೇದ. ನೋಡಿ ಶರೀರಕ್ಕೆ ಒಳ್ಳೇದ್ರಿ. ಇದು ಪಲ್ಯ ನರ ವೀಕ್ನೆಸ್ದು ಆದರೆ ಇದನ್ನ ತಿನ್ಬೇಕ್ರಿ. ರಗತದು ಹಾಕತ್ತಿ ಈ ಪಲ್ಯನ. ಚಲೋ ರೀ ಪಲ್ಯ ತಿನ್ನಕ್ಕೆ. ಈ ಪಲ್ಯ ತಿಂದ್ರೆ ಶರೀರಕ್ಕೆ ಒಳ್ಳೇದು ನೋಡ್ರಿ. ನರ ವೀಕ್ನೆಸ್ ಆದ್ರೆ, ಆಮೇಲೆ ರಗತ್ ಕಡಿಮೆ ಆದ್ರೆ ಅದು ಪಲ್ಯ ತಿಂದ್ರೆ ಚಲೋ ರೀ. ವಾರದಾಗ ಒಂದು 3-4 ಸಲ ತಿಂದ್ರೆ ಚಲೋ ರೀ. ನಿಮಗೆ ಚಲೋ ಆಕತ್ರಿ. ವೀಕ್ನೆಸ್ ಆಗೋದಿಲ್ಲ, ರಕ್ತ ಆಕತ್ತಿ. ಶಕ್ತಿ ಬರ್ತೈತಿ ನೋಡ್ರಿ. ಆಮೇಲೆ
ಇದು ಹತ್ರಿಗಿ ಪಲ್ಯ. ಇದಕ್ಕೆ ಹತ್ರಿಗಿ ಪಲ್ಯ ಈ ಗೋವಿನ ಜೋಳದಾಗ ಎದ್ದೈತ್ರಿ. ನೋಡಿ ಫ್ರೆಂಡ್ಸ್, ಇದು ಸಾಸಿವೆ ಗಿಡ ಅಂತ ನೋಡಿ ಫ್ರೆಂಡ್ಸ್. ಇದು ಸಾಸಿವೆ ಗಿಡ ಅಂತ. ಈ ಸಾಸಿವೆ ಗಿಡ ಗೋವಿನ ಜೋಳದಾಗಿತ್ತು. ಈ ಸಾಸಿವೆ ಗಿಡ ಗೋವಿನ ಜೋಳದಾಗಿತ್ತು ನೋಡ್ರಿ. ಇದನ್ನ ತೆಗಿಬೇಕ್ರಿ. ಗೋವಿನ ಜೋಳದಾಗ ಸ್ವಲ್ಪ ಗ್ಯಾಪ್ ಇತ್ತಂದ್ರೆ ಬಿಡ್ಬೇಕ್ರಿ. ಸಾಸಿವೆ ಅದು ಅಡುಗೆಗೆ ಹಾಕತ್ರಿ. ಇಲ್ಲ ಗೋವಿನ ಜೋಳದಾಗನ ಹತ್ರನ ಇತ್ತಂದ್ರೆ ಈ ಥರ ನೋಡ್ರಿ, ಆ ಥರ ಹತ್ತಿರ ಇತ್ತಂದ್ರೆ ಅದನ್ನು ತೆಗಿಬೇಕ್ರಿ. ಆ ಗೋವಿನ ಜೋಳಕ್ಕೂ ತೊಂದರೆ ಮಾಡ್ತೈತ್ರಿ ಅದಕ್ಕೆ ಅಂಥದ್ದೆಲ್ಲ ತೆಗಿಬೇಕ್ರಿ. ಗ್ಯಾಪ್ ಇತ್ತಂದ್ರೆ ಬಿಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇಲ್ಲ ಗೋವಿನ ಜೋಳದಾಗನ ಆ ಗೋವಿನ ಜೋಳಗ ತೊಂದರೆ ಮಾಡಿತ್ತಂದ್ರೆ ಗೋವಿನ ಜೋಳ ಎಳುದಿಲ್ರಿ, ಅಷ್ಟೇ ಇರ್ತೈತಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಈ ಗೋವಿನ ಜೋಳದನ್ನ ಕೊತ್ತಂಬರಿ ಐತ್ರಿ. ಕಡ್ಡಿ ಕೊತ್ತಂಬರಿ ಐತಿ. ಈ ಕಡ್ಡಿ ಕೊತ್ತಂಬರಿ ಹಂಗೆ ಬಂದೈತಿ. ಒಂದು ಸ್ವಲ್ಪ ರೋಗಿಲ್ಲ, ಒಂದು ಸ್ವಲ್ಪ ಮಕ್ಕದ ಬಿದ್ದಿಲ್ರಿ. ಹೆಂಗೈತಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ನಿಮ್ಗೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕೊತ್ತಂಬರಿ ಬೆಳೆದೈತೆ ಅಂತ ನೋಡಿ ಫ್ರೆಂಡ್ಸ್. ಯಾವ ಥರ ಕೊತ್ತಂಬರಿ ಬೆಳೆದಂತೆ ಅಂತ ನೋಡಿ ಫ್ರೆಂಡ್ಸ್. ಹಿಂಗೆ ಗೋವಿನ ಜೋಳದಾಗ ಹಾಕಿದ್ರೆ ಗುಪ್ಪಿ ಹಾಕಿದ್ರು ಬರ್ತೈತೆ ನೋಡಿ ಫ್ರೆಂಡ್ಸ್. ಮನೆಗೆ ಬಾಜಿ ಮಾಡಕ್ಕೆ ಬರ್ತೈತೆ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ರೋಗ ಬಿದ್ದಿಲ್ಲ, ಏನಿಲ್ಲ. ಹೆಂಗೆ ಬಂದೈತೆ ನೋಡಿ ಫ್ರೆಂಡ್ಸ್, ಯಾವ ಥರ ಬಂದೈತಿಂದ ನೋಡಿ ಫ್ರೆಂಡ್ಸ್. ಇದ್ರೊಳಗೆ ಮೆತ್ತೇನು ಐತ್ರಿ. ಮೆತ್ತೆ ಹೆಂಗೆ ಬಂದೈತೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಯಾವ ಥರ ತಂದ ನೋಡಿ ಫ್ರೆಂಡ್ಸ್. ಮೆತ್ತೆ ಹೆಂಗೆ ಬಂದೈತಿ, ಯಾವ ಥರ ಬಂದೈತಿ ನೋಡಿ ಫ್ರೆಂಡ್ಸ್. ಮೆತ್ತೆ ಕಡ್ಡಿ ಎಷ್ಟು ಚಂದ ಐತಿ ನೋಡಿರಿ. ಸ್ವಲ್ಪ ರೋಗ ಬಿದ್ದಿಲ್ಲ, ಏನಿಲ್ಲ. ಯಾವ ಥರ ಐತಿ ನೋಡಿ ಫ್ರೆಂಡ್ಸ್, ಯಾವ ಥರ ಐತಿ ಫ್ರೆಂಡ್ಸ. ನಿಮ್ಗೆ ಇಲ್ಲೊಂದು ಬಳ್ಳಿ ಐತ್ರಿ. ಈ ಬಳ್ಳಿ ಯಾವುದಂತ ಹೇಳ್ತೇನೆ ಬನ್ನಿ ಫ್ರೆಂಡ್ಸ. ಈ ಬಳ್ಳಿ ನೋಡ್ರಿ ಪೈಲ ಹೆಂಗೈತೆ ತಂದ ಅಂತ ನಿಮ್ಗೆ ಹೇಳ್ತೇನೆ. ಇದು ಅದರಿಂದ ಏನಾಗ್ತತಿ ಏನತ್ತಂದ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಬಳ್ಳಿ ಹೇಗೈತಿ ನೋಡ್ರಿ. ಈ ಥರ ಬಳ್ಳಿ ಐತಿ ನೋಡ್ರಿ. ಈ ಬಳ್ಳಿ ಯಾವುದಪ್ಪ ಅಂತಂದ್ರೆ ಮೆಕ್ಕಿ ಬೆಳೆತಂದ. ಇದಕ್ಕೆ ಕಾಯಿ ಹಾಕವ್ರಿ. ಇದು ಕಾಯಿ ಆದ ನಂತರ ಈ ಕಾಯಿ ಏನಪ್ಪ ಬರ್ತೈತೆ ಅಂದ್ರೆ, ಈ ಕಾಯಿ ಶುಗರ್ ಇದ್ದವ್ರಿಗೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋಕು ಚಲೋ ರೀ. ಆಮೇಲೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋಕು ಚಲೋ. ಆಮೇಲೆ ಸ್ವಲ್ಪ ಇದೆಲ್ಲ ನೀರಿನಾಗ ಕಾಯಿ ಹಾಕಿ ಆ ಕಾಯಿ ಎಲ್ಲ ತೆಗೆದು ಹೋಳಿ ಆಮೇಲೆ ಒಣಗಿಸ್ಬೇಕ್ರಿ. ತುಂಬ ಒಣಗಿಸ್ಬೇಕ್ರಿ. ಒಣಗಿದ ನಂತರ ಇವನ್ನ ಆಮೇಲೆ ಎಣ್ಣೆ ಒಳಗೆ ಹುರಿಬೇಕ್ರಿ. ಎಣ್ಣೆ ಒಳಗೆ ಹುರಿದ್ರೆ ಹೋಳಿದ ನಂತರ ಅವಕ್ಕೆ ಉಪ್ಪು ಹಚ್ಬೇಕ್ರಿ. ಸ್ವಲ್ಪ ಉಪ್ಪು ಹಚ್ಚಿ ಆಮೇಲೆ ಒಣಗಿಡ್ಬೇಕು. ಒಣಗಿದ ನಂತರ ಪೂರ ಒಣಗ್ತಾವಲ್ರಿ. ಒಣಗಿದ ನಂತರ ಆಮೇಲೆ ಎಣ್ಣೆ ಹುರಿಬೇಕ್ರಿ. ಎಣ್ಣೆ ಹುರಿದ ರೊಟ್ಟಿಗೆ ತಿನ್ಬೇಕ್ರಿ. ಅದ ಚಲೋ ರೀ. ಶುಗರ್ ಇದ್ದವ್ರಿಗೆ ಚಲೋ ಆಕೈತಿ ನೋಡ್ರಿ. ಆ ಮೆಕ್ಕೆಕಾಯಿ ಶುಗರ್ ಇದ್ದವ್ರು ತಿನ್ಬೇಕ್ರಿ. ತಿನ್ರಿ. ನಿಮ್ಮ ಕಡೆನೂ ಇಂಥ ಮೆಕ್ಕೆ ಬೆಳೆದ್ರೆ ತೆಗಿಬೇಡ್ರಿ. ಇದು ಕಾಯಿ ಹಾಕವು. ಕಾಯಿ ಆದ ನಂತರ ನಿಮ್ಗೆ ತಿನ್ನಕ್ಕೆ ಚಲೋ ರೀ ಫ್ರೆಂಡ್ಸ. ಇದು ನಿಮ್ಗೆ ಉಪಯೋಗ ಆಕತ್ರಿ. ಶುಗರ್ ಇದ್ದವ್ರಿಗೆ ಇದು ಕಂಟ್ರೋಲ್ ಮಾಡ್ಕೋಕೆ ಚಲೋ ನೋಡ್ರಿ ಫ್ರೆಂಡ್ಸ. ನಿಮ್ಗೊಂದು ಇಲ್ಲಿ ಕಸ ಐತಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಯಾವ ಥರ ಐತೆ ಅಂತಂದ ನೋಡಿ ಫ್ರೆಂಡ್ಸ್. ಈ ಥರ ಕಸ ಐತ್ರಿ. ಈ ಕಸ ಏನಕ್ಕೆ ಬರ್ತೈತಪ್ಪ ಅಂತಂದ್ರೆ, ಕುರಿ ಮರಿ ಸಾಕಾಣಿಕೆ ಒಂದು 3-4 ಸಾಕಾಣಿಕೆ ಮಾಡಿರ್ತಾರೆ ಮನ್ಯಾಗನ. ಅದಕ್ಕೆ ಒಂದೊಂದು ಇಂಥವು ಒಂದೊಂದು ಹಿಡಿ ಹಿಂಗೆ ಹಗ್ಗ ಹಚ್ಚಿ ಕಟ್ರೆ ಇದನ್ನು ತಿಂದ್ರೆ ಮರಿ ಚಲೋ ಆಗ್ತಾವ್ರಿ. ಮರಿ ಉಬ್ಬುತ್ತಾವ. ಮರಿ ಹೆಚ್ಚಿಗೆ ರೇಟ್ದೊಳಗೆ ಮಾರ್ತಾವೆ ನೋಡಿ ಫ್ರೆಂಡ್ಸ್. ಯಾವ ಥರ ಕಸ ಐತೆ ಅಂತ. ಈ ಬ್ಯಾಳಿ ಇದ್ರ ಹೆಸರು ಏನಪ್ಪ ಅಂತಂದ್ರೆ ಬ್ಯಾಳಿ ಕಸ ನೋಡಿ ಫ್ರೆಂಡ್ಸ್. ಈ ಥರ ಕಸ ಐತ್ರಿ. ಇದನ್ನು ಮರಿ ಆಗಲಿ ಇಲ್ಲ ಹಸುವಿಗಾಗಲಿ ಹಾಕಿದ್ರೆ ಹಸು ಹಾಲು ಹೆಚ್ಚಿಗೆ ಕುಡ್ತೈತ್ರಿ. ಆಮೇಲೆ ಮರಿ ಹಾಕಿದ್ರೆ ಮರಿ ಉಬ್ಬುತ್ತಾವೆ ನೋಡ್ರಿ. ಹೆಚ್ಚಿಗೆ ರೇಟ್ನಾಗ ಮಾರ್ತಾವೆ ನೋಡ್ರಿ ಫ್ರೆಂಡ್ಸ್. ಈ ಥರ ಬ್ಯಾಳಿ ಕಸ ನೋಡ್ರಿ. ಇದನ್ನು ಹಾಕ್ಬೇಕ್ರಿ ಫ್ರೆಂಡ್ಸ್. ಇದು ಕಸ ಆಯ್ತಂದ ಒಗದ ಬದಿಗೆ ಹೋಗ್ಬೇಡ್ರಿ. ಆದ್ರೆ ನಿಮ್ಮ ಮನೆಗೆ ಹೋದ ನಿಮ್ಮ ಮನೆಯೊಳಗೆ ಹಸುವಿಗೆ ಹಾಕ್ರಿ. ಆ ಹಸುವಿಗೆ ಹಾಕಿದ್ರೆ ನಿಮ್ಗೆ ಹಾಲು ಚೆನ್ನಾಗಿ ಕೊಡ್ತಾವ್ರಿ. ಇಲ್ಲ ಮರಿಗೆ ಹಾಕಿದ್ರೆ ಮರಿ ಹೆಚ್ಚಿಗೆ ನಿಮ್ಗೆ ರೇಟ್ ಆಗಿ ಬರ್ತಾವ್ರಿ ನೋಡಿ ಫ್ರೆಂಡ್ಸ್. ನಾ ತೆಗಿ ಮುಂದಿನಾಗನ ಪುಡಾರಿ ಅದೈತಿ. ಈ ಪುಡಾರಿ ಏನಪ್ಪ ನೀವು ಬ್ಯಾಳಿ ಕಸ ಬಿ ನಮಗೆ ಮರಿಗೊಳಗಂತ ಹೇಳ್ರಿ. ಆಮೇಲೆ ಶುಗರ್ಕನ ಒಂದು ಮೆಕ್ಕಿ
5 ಹೇಳಿ, ಆಮೇಲೆ ನರಕ, ಆಮೇಲೆ ರಕ್ತಕ್ಕನ ಒಂದು ತಲೆ ಹೇಳ್ರಿ. ಈ ಪುಡಾರಿ ಅದಕ್ಕೆ ಬರೋದಿಲ್ಪ ಅಂತಂದು ಹೇಳ್ತೀರಂದ್ರೆ, ಈ ಪುಡಾರಿ ಹಂಗೈತೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ. ಈ ಥರ ಪುಡಾರಿ ಐತ್ರಿ ಇದು, ಈ ಥರ ಪುಡಾರಿ ಐತ್ರಿ ಇದು. ಈ ಪುಡಾರಿ ಏನಪ್ಪ ಅಂತ ಬರ್ತೈತೆ ಅಂದ್ರೆ ನೋವಿಗೆ ಬರ್ತೈತೆ ನೋಡಿ ಫ್ರೆಂಡ್ಸ್. ನೋವಿಗೆ ನೀವು ಆ ಕೈಯದು ನೋವಾಗಲಿ, ಕೈಯದು ಕೊಯ್ತಪ್ಪ ಅಂದ್ರೆ ಆ ಕೈಗೆ ಇದನ್ನು ಸ್ವಲ್ಪ ರಸ ಮಾಡಿ ಹಿಂಡ್ರಿ ಅಂದ್ರೆ 2 ದಿವ್ಸನಾದ್ರೆ ಮಾದು ಬರ್ತೈತೆ ನೋಡ್ರಿ ನೋವು. ಆಮೇಲೆ ಕಾಲಿಗೆ ಮುಳ್ಳು ಚುಚ್ಚಲಿ, ಆಮೇಲೆ ಏನ್ರಿ ಕಾಂಜ ಚುಚ್ಚಲಿ ಆದ್ರೆ ಇದು ಅದಕ್ಕನ ಹಿಂಡಿ ರಸ ಹಾಕಿರ ನೋವು 2 ದಿವ್ಸನಾದ್ರೆ ಮಾತು ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಇದು ಚಲೋ ರೀ ಫ್ರೆಂಡ್ಸ್, ಇದು ಒಂದು ಔಷಧಿ ಚಲೋ ರೀ. ಇದು ಗೌಟಿ ಔಷಧ ಅಂತ ಚಲೋ ನೋಡ್ರಿ ಫ್ರೆಂಡ್ಸ್. ಯಾವುದರೇ ಮೆಡಿಸಿನ್ಸ್ ನೀವು ಕುಡಿ ಬದ್ಲಿ ಇಲ್ಲ ಸೂಜಿ ಇಂಜೆಕ್ಷನ್ ಮಾಡಿಸ್ಕೋ ಬದ್ಲಿ ಇದು ಚಲೋ ನೋಡ್ರಿ ಫ್ರೆಂಡ್ಸ. ನಿಮಗೊಂದು ಕಸ ತೋರಿಸ್ತೀನಿ ರೀ. ಅದು ಕಸ ನೀವು ಈಗ ಹಸುವಿಗೆ ಹಾಕಾಕತ್ತೀರಂದ್ರೆ ಹಾಕಬೇಡ್ರಿ ಫ್ರೆಂಡ್ಸ. ಅದು ಯಾವ ಥರ ಕಸ ಐತೈತೆ ನೋಡ್ರಿ ಫ್ರೆಂಡ್ಸ. ಈ ಥರ ಕಸ ಐತೆ ನೋಡ್ರಿ ಫ್ರೆಂಡ್ಸ್. ಈ ಕಸಕ್ಕೆ ಏನಂತಾರಪ್ಪ ಅಂತಂದ್ರೆ ಮುಳ್ಸಜ್ಜಿ ಅಂತಾರ್ರಿ. ಈ ಮುಳ್ಸಜ್ಜಿ ಹಸುವಿಗೆ ಹಾಕಿದ್ರೆ ಅದಕ್ಕೆ ನಾಲ್ಗೆ ನೋವು ಆಕತ್ರಿ. ಆಮೇಲೆ ಇದನ್ನ ಹೆಚ್ಚಾಗಿ ಹಾಕಿದ್ರೆ ಹಸು ಗಬ್ಬ ನಿಲ್ಲಂಗಿಲ್ರಿ. ಅದರಿಂದ ಆದ ಕಾರಣಕ್ಕನ ಇದು ಹಸುವಿಗೆ ಹಾಕಬೇಡ್ರಿ ಫ್ರೆಂಡ್ಸ್, ಗಬ್ಬ ಆಗೋದಿಲ್ಲ. ಆಮೇಲೆ ಮ್ಯಾಲ್ಗೆ ನೋವು ಆಕತ್ರಿ, ಅದಕ್ಕೆ ನೀರು ಕುಡಿಯಾಕ ಬರ್ದಿಲ್ರಿ. ಚಲೋ ಸಜ್ಜಿ ಮೇವ, ಆಮೇಲೆ ಹುಲ್ಲ ಕಣಿಕಿ ಎಲ್ಲ ಹಾಕ್ರಿ. ಇಂಥದ್ದು ಮುಳ್ಳಿನ ಕಸ ಹಾಕಬೇಡ್ರಿ ಫ್ರೆಂಡ್ಸ. ಇದನ್ನು ಹಾಕೋದ್ರಿಂದ ಹಸು ಎಷ್ಟೋ ನೀವು ಚಲೋನ ಮೇಯ್ಸಾಕತ್ರಿ ಬಿ ಗಬ್ಬ ನಿಲ್ಲೋದಿಲ್ರಿ ಫ್ರೆಂಡ್ಸ. ಅದನ್ನ ಹಾಕಬೇಡ್ರಿ ಫ್ರೆಂಡ್ಸ, ಒಳ್ಳೆಯದಲ್ಲ, ಕೆಟ್ಟದ್ದು ನೋಡಿ ಫ್ರೆಂಡ್ಸ. ಮತ್ತೆ ನಿಮ್ಗೊಂದು ಗಿಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಯಾವ ಥರ ಗಿಡ ಐತಿ, ಅದು ಎದಕ್ಕೆ ಬರ್ತೈತೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ಗಿಡ ನೋಡ್ರಿ ಫ್ರೆಂಡ್ಸ ಯಾವ ಥರ ಐತಂತ ನೋಡಿ ಫ್ರೆಂಡ್ಸ್. ಈ ಥರ ಗಿಡ ಐತ್ರಿ. ಈ ಗಿಡಕ್ಕೆ ಔಡ್ಲ ಗಿಡ ಅಂತಾರ್ರಿ. ಈ ಗಿಡಕ್ಕೆ ಕಾಯಿ ಹಾಕವ್ರಿ. ಈ ಕಾಯಿ ಆದ ನಂತರ ಇದ್ರೊಳಗಿಂದ ಆ ಕಾಯಿನೂ ಮಾರ್ತಾವ್ರಿ. ಆಮೇಲೆ ಈ ತಪ್ಪಲೆ ಎದಕ್ಕೆ ಬರ್ತೈತಪ್ಪ ಅಂತಂದ್ರೆ ದೊಡ್ಡದಾದ್ರೆ ಆಡುಗಳದು ಹಾಕಕ್ಕೆ ಹೋಗ್ಬೇಡ್ರಿ, ಮರಿಗೂ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕಳು ಹತ್ತೈತ್ರಿ. ಆಡಿಗೆ ಮರಿ ಕಳು ಹತ್ರ ನಿಮ್ಮ ಆಡುಗಳ ಮರಿಗಳ ಮೈಗೆ ಹುಷಾರಿರೋದಿಲ್ರಿ. ಅದಕ್ಕಾಗಿ ಅದನ್ನ ಹಾಕಬೇಡ್ರಿ, ಸರಿಯಲ್ರಿ ಅದು ಹಾಕೋದ. ಆಮೇಲೆ ಇದು ಮತ್ತೊಂದು ಮನುಷ್ಯರಿಗೇ ಯೂಸ್ ಆಕತ್ರಿ. ಇದೇನಪ್ಪ ನಮ್ಗೆ ಭಾಳ ಕಾವಾಗೈತ್ರಿ, ನಮ್ಗೆ ಬಿಸಿಲು ಭಾಳ ಐತ್ರಿ, ಕಾವಾಗತ್ತೈತತ್ತ ಅಂದ್ರೆ ಏನು ಮಾಡೋದಂದ್ರೆ ಇದನ್ನು ಈ ತಪ್ಪಲೆ ಐತ್ರಿ ಇಲ್ಲ, ಈ ತಪ್ಪಲ ತಲೆಗೆ ಎಣ್ಣೆ ಉಣ್ಸ್ಕೋದ್ರಿ. ತಲೆಗೆ ಎಣ್ಣೆ ಪೂರ್ಣ ಆಗಿ ಉಣ್ಸ್ಕೊಂಡ ಆಮೇಲೆ ಇದನ್ನು ತಲೆಗೆ ಹಾಕೋದ್ರಿ. ತಲೆ ಮ್ಯಾಗ ಹಾಕಿ ಆಮೇಲೆ ಅದ್ರ ಮ್ಯಾಗನ ಒಂದು ಬಟ್ಟೆ ಕಟ್ಟಬೇಕ್ರಿ. ತಲೆಗೆ ಬಟ್ಟೆ ಕಟ್ಟಿದ ನಂತರ ತಂಪಾಕತ್ರಿ. ತಲೆಗೆ ತಂಪಾಗಿದ ನಂತರ ಕಾವೆಲ್ಲ ಹೊಕ್ಕತ್ರಿ, ಕಾವು ಆಗೋದಿಲ್ರಿ. ಇದು ವಾರದಾಗನ ಒಂದು ಸಲ ಮಾಡ್ಬೇಕ್ರಿ. ವಾರದಾಗ ಒಂದು ಸಲ ಇದನ್ನು ಈ ಔಡ್ಲ ತಪ್ಪಲ ಹಾಕಿ ರಾತ್ರಿ ಮನ್ಕೋ ಟೈಮ್ದಾಗನ ಔಡ್ಲ ತಪ್ಪಲ ತಲೆಗೆ ಎಣ್ಣೆ ಉಣ್ಸ್ಕೊಂಡ ಇದನ್ನು ಕಟ್ಕೊಂಡ ಮನ್ಕೊಂಡ್ರೆ ಯಾವುದೋ ಕಾವು ಇರೋದಿಲ್ರಿ. ಮನುಷ್ಯ ಏನಪ್ಪ ಅಂತಂದ್ರೆ ಟಳ ಅಂತಂದು ಹೊಳಿತಿರ್ತೈತ್ರಿ. ಮನುಷ್ಯ ಯಾವುದೋ ಒಣಗಿದಂಗೆ ಮೋತಿ ಕಾಣಿಸೋದಿಲ್ರಿ. ಆಮೇಲೆ ನಮ್ಮ ಶರೀರಕ್ಕೂ ಒಳ್ಳೇದ್ರಿ. ಎಣ್ಣೆ ಉಣ್ಸ್ಕೊಂಡು ಮನ್ಕೊಂಡ್ರೆ ಕಾವು ಹೆಚ್ಚಾಗೋದಿಲ್ಲ, ಆಮೇಲೆ ತಂಪಾಗಿ ಉಳಿತೈತಿ. ಬೇಸಿಗೆ ದಿನದಾಗನ ನೀವು ಈ ಥರ ಮಾಡಿದ್ರೆ ಚಲೋ ರೀ, ಯಾವುದೂ ಕಾವಾಗೋದಿಲ್ಲ. ಇದನ್ನು ಟ್ರೈ ಮಾಡಿ ನೋಡಿರಿ, ಹೆಂಗೆ ನಿಮಗೆ ಅನಿಸ್ತೈತೆ ಅಂತ ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಈಗ ಮೂರು ಮುಂಬ ತೆಗ್ದು ರೀ. ಆಮೇಲೆ ನೀರು ಕುಡಿಬೇಕಂತ ಕೂತವು. ಹೊಲ್ದಾನವ್ರ ನೀರು ತಂದು ಕೊಟ್ಟಾರಿ, ಕುಡಿಯಾಕತ್ತ ನೋಡಿರಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ನೀರು ಕುಡಿಯಾಕತ್ತವನ. ನೀರು ಕುಡಿದಂದ್ರೆ ಹೇಳ್ಬೇಕಂತವು. ಮಳೆ ಒಂದು ಸಣ್ಣ
ಮಳೆ ಒಂದು ಜಿಮರ್ ಮಳೆ ಬರಾಕತ್ತೈತ್ರಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಳೆ ಬರಾಕತ್ತೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಳೆ ಆಗ್ತೈತೆ ಅಂತ ನೋಡಿ ಫ್ರೆಂಡ್ಸ್ ಮಳೆ ನಿಮ್ಗೆ ಕಾಣಿಸಾಕತ್ತೈತೆ ಇಲ್ಲೋ ಗೊತ್ತಿಲ್ಲ ನಂಗೆ ಅನ್ಕೂ ಕಾಣಿಸಾಕತ್ತೈತ್ರಿ ಈ ಥರ ನೋಡಿರಿ ಫ್ರೆಂಡ್ಸ್ ಯಾವ ಥರ ಮಳೆ ಆಗಕತ್ತೈತೆ ಅಂತ ಸ್ವಲ್ಪ ಜಿಮರ್ ಬರಾಕತ್ತೈತಿ ಈಗ ನಾವು ನೀರಾಗಿ ಬಿಟ್ಟು ಕಸ ತೆಗಿತವ್ರಿ ಮುಂದೆ ಮತ್ತು ನಿಮ್ಗೆ ಏನಾದರೂ ಕಸ ಏನಾದರೂ ಉಪಯೋಗ ಬರುವಂಥ ಕಸ ಇದ್ರೆ ನಿಮ್ಗೆ ಹೇಳ್ತೇನೆ ಬನ್ನಿ ಫ್ರೆಂಡ್ಸ ಫ್ರೆಂಡ್ಸ ನಾವೀಗ ಕೆಲಸ ಮುಗಿಸ್ಕೊಂಡ ಮನೆಗೆ ಹೊಂಟವ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ದಾಗ ನಾವು ಮುಂದುವರಿತವು ನಿಮ್ಮ ಸಪೋರ್ಟ್ ಬೇಕ್ರಿ ನಮ್ಗೆ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಈಗ ಸಬ್ಸ್ಕ್ರೈಬ್ ಎಷ್ಟು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್